ಸರ್ ಹೇ ಕಿರಣ್, ನಿಂಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸ್ ಏನ್ ಸರ್? ನಮ್ಮ ಆಫೀಸ್ ಲೊಕೇಶನ್ ಚೇಂಜ್ ಆಗ್ತಿದೆ. ಒಬ್ಬ ಥ್ಯಾಂಕ್ ಯು ಸರ್. ನೀವು ಎಲೆಕ್ಟ್ರಾನಿಕ್ ಸಿಟಿಲಿ ಇರೋ ಆಫೀಸ್ಗೆ 30 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಇಲ್ಲ ಊಟಿ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಅನ್ಸ್ಬಿಡ್ತದೆ ಸರ್ ನನಗೆ. ನಮ್ಮ ಎಂಪ್ಲಾಯ್ಸ್ ಕಷ್ಟನ ಅರ್ಥ ಮಾಡ್ಕೊಂಡು ನೀವು ಲೊಕೇಶನ್ ಚೇಂಜ್ ಮಾಡಿರೋದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಹೌದು, ಎಲ್ಲಿ ಸರ್ ಹೊಸ ಲೊಕೇಶನ್? ಅತ್ತಿ ಬೆಲೆ. ಸರ್ ಏನ್ ಸರ್ ಇದು? ಹತ್ತಿ ಬೆಳೆ, ಉದ್ದಿನ ಬೆಳೆ, ತೊಗರಿ ಬೆಳೆ ಅನ್ಕೊಂಡು ಬೇರೆ ಯಾವ್ದು ಲೊಕೇಶನ್ ಸಿಗಲ್ವಾ ನಿಮ್ಗೆ? ನಮ್ಮ ಮನೆ ಹತ್ರ ಮಾನ್ಯತಾ ಟೆಕ್ ಪಾರ್ಕ್ ಅಂತ ಒಂದೈತೆ, ಅದು ಸಿಗಲ್ವಾ? ಓಲಿ ವೈಟ್ ಫೀಲ್ಡ್ ಸರ್ ಬೇಡ ಸರ್, ಓಲಿ ಮಾರ್ತಳ್ಳಿ ಬಿಟ್ಟಾಗ ಗುರು, ಅಟ್ಲೀಸ್ಟ್ ಬೆಳ್ಳಂದೂರು ಹೋಗಿ ತಮಿಳ್ನಾಡು ಬಾರ್ಡರ್ ಅಲ್ಲೇ ಸಾಯ್ತೀರಾ ನೀವು. ಚೀಪಾಗಿ ಸಿಗುತ್ತೆ ಅನ್ಬಿಟ್ಟಾನೆ ಹೋಗೋದು ನೀವು. ಅಲ್ಲಿ ಹೋಗ್ಬಿಡೋದು ಔಟ್ಸ್ಕಟ್ ಅಲ್ಲಿ, ಆಮೇಲೆ ನಮ್ಮ ಮನೆ ದೂರ ಅವ್ರ ಮನೆ ದೂರ ಅಂತ ಕ್ಯಾಪ್ ಕೊಡ್ತೀರಾ ಇರೋದು. ಸರ್ ಅದಲ್ಲ ಸರ್, ನನಗೆ ಡೌಟ್ ಏನಂದ್ರೆ, ಇವಾಗ ನಾನು ಬಿಲ್ಡಿಂಗ್ ಇಂದ ಹೋಗಿ ಒಂದು ಕಾಲಲ್ಲಿ ಇರ್ತೀನಿ ಅನ್ಕೊಳ್ಳಿ, ನನ್ಗೆ ಯಾರಾದ್ರೂ ಫೋನ್ ಮಾಡಿದ್ರೆ நீங்கள் டயல் செய்த எண் பிஸியாக உள்ளது, ದಯவு செய்து மீண்டும் முயற்சிக்கவும் ಅಂತ ತಮಿಳಲ್ಲಿ ಬರುತ್ತೆ ಸರ್. ನೀವೇನು BBMP ಟ್ಯಾಕ್ಸ್ ಕಟ್ತಾ ಇದ್ದೀರಾ, ತಮಿಳ್ನಾಡು ಟ್ಯಾಕ್ಸ್ ಕಟ್ತಾ ಇದ್ದೀರಾ? ಹೇ ಕಿರಣ್, ಎಂಪ್ಲಾಯ್ಸ್ಗೆ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆಯಪ್ಪ. ಫ್ರೀ ಫುಡ್, ಫ್ರೀ ವೈಫೈ ಎಲ್ಲ. ರೂಮ್ಸ್ ಎಲ್ಲ ಅವೈಲೇಬಲ್ ಇದೆಯಾ? ವಿತ್ ಆಲ್ ಫೆಸಿಲಿಟೀಸ್. ಯಂಗ್ ಬ್ಲಡ್ ಹೆಂಗೆಂಗೋ ಮಾತಾಡ್ಬಿಟ್ಟೆ. ಸರಿ ಸರ್, ದಟ್ಸ್ ಓಕೆ, ಪರವಾಗಿಲ್ಲ. ಓಕೆ ಸರ್, ನಾನು ಬರ್ತೀನಿ ಸರ್. ರೆಡಿ ಸರ್. ಜಸ್ಟ್ ಒಂದು 10,000 rupees ಮಾತ್ರ ಸ್ಯಾಲರಿ ಡಿಡಕ್ಟ್ ಆಗುತ್ತೆ ಅಷ್ಟೇ. 10,000?